ಬೆಳಿಗ್ಗೆಯಿಂದ ಯಾವ ನನಿ ಮಳೆ ಹೋಯ್ತಿದ್ದನಪ್ಪ, ಎಲ್ಲೂ ಹೋಪಲು ಆಗ್ತಿಲ್ಲ. ಬೇಜಾರು ಬಂದತ್ತು. ಯಮ್ನಕ್ಕಂಗಾರು ಒಂದು ಫೋನ್ ಮಾಡ್ತೀನಿ. ನಂಬರ್ ಹೊಡಿಯೋಲೆ, ಕಣ್ಣು ಸರಿ ಕಾಣಿಸ್ತು. ಚಸ್ಮಾ ಹಾಕೊಂಡೆ ನಂಬರ್ ಹೊಡಿಯೋದೇ ಅಪ್ಪ. ಯಮ್ನಕ್ಕಾರು ಇದ್ದ, ಎಲ್ಲರೂ ತಿರುಗಾಟಕ್ಕೆ ಹೋಯ್ದ ಎಮ್ಸನ. ನಂಬರ್ ಹೊಡಿಯಲು ಚಸ್ಮಾ ಕಣ್ಣು ಸರಿ ಕಾಣಬಹುದಂಗಾಗುತ್ತಪ್ಪ. ರಿಂಗ್ ಆಗ್ತಿದ್ದಪ್ಪ. ಓ ಯಮ್ನಕ್ಕೋ, ಆರಾಮಿದ್ಯಾನೆ? ಹಾಂ, ಹಿಂಗೆ ಆರಾಮಿದ್ರ? ಹಾಂ, ನಂಗೆಲ್ಲ ಆರಾಮಿದ್ವಿ. ಮಳೆ ಅಲ್ಲೇ ಭಯಂಕರ. ನಿಗಳ ಬದಿಗೂ ಮಳೆನಾ? ಹಾಂ, ನಿನ್ನೆಯಿಂದನೇ ಶುರು ಆಯಿತು ಭಯಂಕರ ಮಳೆ. ನಿನ್ನೆ ಸಂಜೆ 5 ಗಂಟೆಯಿಂದ ಮಳೆ ಶುರು ಆದದ್ದು ರಾತ್ರಿ 10 ಗಂಟೆವರೆಗೂ ಆ ನನಿ ಮಳೆನೇ. ಹಾಂ, ನಿಗಳ ಬದಿ ನಿನ್ನೆಯಿಂದ ಇಲ್ಲಿ ಆಗಿತ್ತಾ? ಇನ್ನು ಬೆಳಗ್ಗೆಯಿಂದ ಮಳೆ ಶುರುನಾ? ಹೌದೇ, ಈ ಮಳೆಯಲ್ಲಿ ಎಲ್ಲೆಲ್ಲೂ ಹೋಗಲು ಆಗ್ತಿಲ್ಲ ನೋಡಿ. ತೋಟದ ಬದಿಗೆ ಹೋಗಲು ಆಗ್ತಿಲ್ಲ. ಈಗೊಂದು ವಾರದಿಂದ ಭಯಂಕರ ಸೆಕೆ ಆಗಿತ್ತೆ. ಸೆಕೆ ರಣ. ಹೌದೇ. ಹೌದೇ. ಹಾಂ, ಅಲ್ಲದೆ ಯಮ್ನಕ್ಕ, ನಿಂಗಳ ಬದಿಗೆಲ್ಲ ಆ ನನಿ ಹೊಳ್ಳಿಯಲ್ಲೇ, ಆ ನನಿ ಮೂಲೆ ದೊಡ್ಡ ದೊಡ್ಡ ಮರ, ದೊಡ್ಡ ದೊಡ್ಡ ಬೆಟ್ಟ ಎಲ್ಲ ಇದ್ದಲ್ಲ, ಅಲ್ಲೆಲ್ಲ ವೈಫೈ ಎಲ್ಲ ಸರಿ ಇರ್ತಾನೆ. ಹಾಂ ಹಾಂ, ನಮ್ಮ ಬದಿಗಂತೂ ಅಮರ ಐತಿ. ದಿವ್ಸಕ್ಕೊಂದು 4 ತಾಸು ಸರಿ ಇರ್ತು ವೈಫೈ. ಕಡೆಗೆ ಒಂದು 20 ತಾಸು ಇರ್ತಿಲ್ಲ. ವೈಫೈ ಹಾಕ್ಸ್ಕೊಂಡಾಗಿಂದವ ವೈಫೈ ಹಾಕ್ದಂಗೆ ಹೇಳಿ 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 ಬೇಜಾರು ಬಂದೋತೆ. ಎಂತ ಮಾಡಿದ್ರು ಫೋನೇ ಸರಿ ತಕ್ಕತ್ನಿಲ್ಲ, ತಗೊಂಡು ಸರಿ ಮಾತಾಡ್ತಿಲ್ಲ. ಎಂತ ಮಾಡೋದು? ಹಾಂ, ದಿವ್ಸಕ್ಕೊಂದು 4 ತಾಸು ಬತ್ತು ವೈಫೈ. ಕಡೆಗೆ ಬತ್ತೇ ಇಲ್ಲ, ಬರೀತೆ ದುಡ್ಡು ತುಂಬುದೇ. ಎಲ್ಲರದ್ದು ಅದೇ ನನಗೆ ಕಂಪ್ಲೇಂಟೇ ಯಮರೈತಿ. ಹಾಂ, ಮಕ್ಕಳವ ಬೆಂಗಳೂರಿಂದ ಬಂದಾಗ ವರ್ಕ್ ಫ್ರಮ್ ಹೋಮ್ ಮಾಡಲು ಹೇಳಿ ಬಂದರೆ ಒಂದು ದಿವಸನೂ ಕರೆಂಟ್ ಇರ್ತು. ನಮ್ಮದು ಇಲ್ಲಿ UPS ಎಲ್ಲ ಇದ್ದಲ್ಲ, ಈ ವೈಫೈಯೇ ಸರಿ ಇರ್ತಿಲ್ಲ. ಅವು ಮಕ್ಕ ಪಾಪ ಹಾಕ್ಸಿದ್ವಿ ಮನೆ ಬದಿಗೆಲ್ಲ ಬಂದಾಗ ಬೇಕಾಗ್ತು ವರ್ಕ್ ಫ್ರಮ್ ಹೋಮ್ ಮಾಡಲು ಹೇಳ್ಕೊಂಡು. ಇದು ನೋಡಿದರೆ ಬರೀತೆ ತಿಂಗಳ ದುಡ್ಡು ತುಂಬುದೇ. ಹೌದೇ, ಹೇಳಿ ಬೇಜಾರು ಬಂದೋತ್ತೆ. ಆಚೆ ಮನೆಗೆಲ್ಲರೂ ಕಳಿಸುವ ಮಕ್ಕಳ ವರ್ಕ್ ಫ್ರಮ್ ಹೋಮ್ ಮಾಡಲೆ ಅಂದರೆ ಆಚೆ ಮನೆಗೂ ಅಲ್ಲಿ ಸ್ಲೋ. ಹಾಂ, ಅಲ್ಲಿಗೆ ರಾಶಿ ಹೋಗ್ತಿಲ್ಲ. ಆದರೆ ಬರೀ ರೌಂಡ್ ತಿರುಗ್ತು ಅಳ್ತಾ ಹುಡುಗರು ಮಾಡಿ. ಎಂತ ಮಾಡೋಗಳೇ ಗೊತ್ತಾಗ್ತಿಲ್ಲ. ಎಲ್ಲರ ಮನೆಯಲ್ಲೂ ಹಿಂಗೆ ಇದೇ ಕಂಪ್ಲೇಂಟೇ. ಹಾಕುವಾಗ ಚಲೋ ಮಾಡಿ ಹಾಕಿಕ್ಕೆ ನಡೀತಾ. ಕಡೆಗೆ ಇದೇ ನಾವು ಫೋನ್ ಮಾಡಿದ್ರು ತಕ್ಕತ್ತಿಲ್ಲ. ಎಂತ ಮಾಡೋದ್ರೊಳಗೆ ಗೊತ್ತಾಗ್ತಿಲ್ಲ. ಈಗಿದೆ ನಿನ್ನೆ ಬೆಳಿಗ್ಗೆ ಹೋದದ್ದು ಇದೆ, ಈಗ ಬಂತು ನೋಡು. 2 ದಿವಸದಿಂದ ಇಲ್ಲಿ ಆಗಿತ್ತು. ತಿಂಗಳ 600-700 ರೂಪಾಯಿ ತುಂಬವಲ್ಲ ಹಂಗೆಯ. ಹಾಂ, ತುಂಬದೆ ಹೋದರೆ ಅದು ಇರ್ತಿಲ್ಲ. ದಿವ್ಸಕ್ಕೆ 4 ತಾಸು ಉಪ್ಪು ವೈಫೈಯೂ ಇರ್ತಿಲ್ಲ. ಹಾಂ, ನಮ್ಮ ಬದಿಗೆ ಟವರ್ ಇಲ್ಲ ಹೇಳೋದು. ಅಲ್ಲ, ದುಡ್ಡು ಕೊಟ್ಕೊಂಡವರು ಸರಿಯಾಗಿ ಇದ್ದಿದ್ರೆ ಬೇಜಾರಿಲ್ಲ, ಅದು ಇರ್ತಿಲ್ಲ ಇಲ್ಲಿ. ಎಂತ ಮಾಡೋದು? ಆದರೂ ನಿಂಗಳ ಬದಿಗೆಲ್ಲ ಆ ವೈಫೈ ಹಾಕಿದ್ರು ಚಲೋ ಮಾಡಿ ನೋಡ್ತಾವಳತ್ತಲ್ಲ. ನಮ್ಮ ಮೇಲಂತೂ ಇದೆ ಮಕ್ಕಳು ಹಾಕ್ಸೋದಾಗಿಂದ ಈ ನನಿ ಮಾಡೈತಿ. ನೋಡಿ ಬೇಜಾರು ಬಂದು ಅನ್ನಂತೂ. ಎಂತ ಮಾಡವು, ಯಾರಿಗೆ ಹೇಳೋಗಳೇ ಗೊತ್ತಾಗ್ತಿಲ್ಲ. ಎಲ್ಲಕ್ಕರ ಬದಿಗೆ ಡಿಲೇ 1 ದಿವಸ ಹೋಗ್ತಿಲ್ಲ. ಹಾಂ, ಹೌದೇ. ಹಾಂ, ಅಲ್ಲೆಲ್ಲೋ ಒಂದು ಕಡೆ ಹಾಗೆ ಇದ್ದಡಲೆ ಎಲ್ಲವೂ ಊರವೆಲ್ಲ ಸೇರ್ಕೊಂಡು ಅವನು ಸರಿ ಜೋರು ಮಾಡಿದೋಡ. ಎಂತೆನ್ಸೋ ಗಲಾಟೆ ಆಗಿದಳತ್ತಲ್ಲ. ಎಲ್ಲಿ ಎಲ್ಲಪ್ಪರ ಬದಿಗೋ ಎತ್ತಲ ಬದಿಗೆ ಹೇಳಿ. ನಾನು ಮೊನ್ನೆ ಮೊಬೈಲಲ್ಲಿ ಬಂದಿತ್ತೆ. ಹಾಂ, ಇಲ್ಲೂ ಎಲ್ಲರ ಮನೆಯಲ್ಲೂ ಇದೆ ನಿನ್ನೆ. ಒಂದು ನೆಟ್ಟೆ ಗೊತ್ತಿಲ್ಲ, ಇಲ್ಲದ್ರೆ ಸ್ಲೋ. ಹುಡುಗರೆಲ್ಲ ಬಂದರೆ ಎಲ್ಲಾದರೂ ವರ್ಕ್ ಮಾಡೋದು ಹೇಳಿ ಬಂದರೆ ಅವು ಅಗ್ರಾರ್ಧ ಬದಿಗೆ ಅಲ್ಲೆಲ್ಲರೂ ಹೋಗ್ತದೆ.
ಬಸ್ ಸ್ಟ್ಯಾಂಡ ದೇವಸ್ಥಾನನೂ ಎಲ್ಲಿ ನೋಡ್ಕೊಂಡು ಅಲ್ಲಿ ಹೋಗಿ ವರ್ಕ್ ಮಾಡ್ಕೊತ ಕೂತ್ಕೊಂಬೋದೆ. ಮತ್ತೆ ಎಂತ ಮಾಡ್ತಾ ಪಾಪ. ಹೌದೇ ಮಾರೈತಿ, ಎಂತ ಮಾಡಬೇಡಿ ನನಗಂತೂ ಬಗೆಹರಿತಿಲ್ಲ ನಾನು. ಈ ಬಗೆ ಎಲ್ಲ ಮಳೆ ಕಡಿಮೆ ಆಗಿತ್ತಲ್ಲ, ಮತ್ತೆ ಮಳೆ ಶುರು ಆಯ್ತು ನೋಡು. ಒಂಚೂರು ತೋಟದ ಬದಿಗೆ ಹೋಗ್ಕೊಂಡ್ರು ಮಳೆ ಕೊಡ್ತಿಲ್ಲ. ಹಾಂ ಹೌದೇ, ಮದ್ದೆಲ್ಲ ಹೊಡ್ಸಕ್ಕ. ಹಾಂ ಆಗಿದೆಯಾ? ಹಾಂ, ಈಗ ಮಳೆ ಶುರು ಆಗ್ತಲ್ಲ, ಇನ್ನು ಮಳೆ ಕಡಿಮೆ ಆದಮೇಲೆ ಹೊಡ್ಸೋದೇನು. ಈ ವರ್ಷ ಮಳೆ ಕಡಿಮೆ ಇಡಲ್ಲ, ಮದ್ದು ಹೊಡ್ಸೋ ಹೇಳಿದ್ದೇನೆ. ಹಾಂ, ನಿಂಗಳ ಬದಿಗೆ ನಿಮ್ಮನೆ ತೋಟ ಜೌಡೋದಕ್ಕೆ ಮದ್ದು ಹೊಡ್ಸೋವನೆ. ನಮ್ಮ ಮನೇಲಿ 15 ದಿವಸ ಹಿಂದೆ ಹೊಡ್ಸೋಕೆ ಹೋಯ್ದೆ. ಹೊಡ್ಸೋ ದಿವಸ ಸುಮಾರು ಮಳೆನೂ ಬಂತು, ಆದರೂ ಹೊಡೆದಾಯ್ತು ಹೋದ. ಹಾಂ, ಏನಸ ಗೊತ್ತಿಲ್ಲ. ಈ ವರ್ಷ ಬಿಸಿಲು ಹೇಳ್ತಿತ್ತಲ್ಲ, ಮಳೆ ಕಡಿಮೆ ಆಗಿ. ನಿಂಗೂ ಮಳೆ ಮುಗಿದ್ಮೇಲೆ ಮದ್ದು ಹೊಡ್ಸ್ಕೊಳ್ಳಿ. ನಮ್ಮನೆಗೆ ಬಾರಿ ಒಂದು ದಿವಸ ಬರದೆ, ಸುಮಾರು ವರ್ಷ ಆಗುತ್ತಲ್ಲ ಏನಪ್ಪ. ಮನೆಯಲ್ಲಿ ಆ ರತ್ನಿಯರು ಬಿಟ್ಟಿದ್ದು ಬಾ. ಹಾಂ, ಈಗ ಹೆಂಗೂ ಮಳೆಗಾಲವಲ್ಲ. ಹಾಂ ಬನ್ನಿ ಹಾಗಾದ್ರೆ. ಹಾಂ ಹಾಂ, ಈಗ ಮಳೆ ಬಂತಲ್ಲ, ಮಳೆ ಶುರು ಆಯ್ತು, ಹೆಂಗಸು ಮಾತು ಕೇಳೋದಂಗೆ ಗೊತ್ತು. ಹಾಂ ಇರ್ತೆ.